ಎರಡೂ ನ್ಯಾಷನಲ್ ಪಾರ್ಟಿಗಳು ತಮ್ಮ ಅಸ್ತಿತ್ವ ಕಳ್ಕೊಂಡಿದ್ದಾವೆ. ಚೆನ್ನಾಗಿದೆ, ಸರ್ಕಾರ ಇದೆ, 2 ವರ್ಷ ಮುಗೀತು. ಇನ್ನು ಬಿಜೆಪಿನೂ ಕೂಡ ಟೆಸ್ಟೆಡ್. ಅಲ್ಲಿ ಯತ್ನಾಳ್ ಒಂದ್ ಕಡೆ, ರಾಘವೇಂದ್ರ ಒಂದ್ ಕಡೆ, ಎಲ್ಲರ ಮೇಲೂ ಅಪಾದನೆ ಇದೆ. ನಾವು 3ನೇ ಶಕ್ತಿ ಏನ್ ಕಟ್ಟೋದಕ್ಕೆ ಹೊರಟಿದ್ದೀವಿ, ಪರಿಶುದ್ಧವಾಗಿರ್ತಕ್ಕಂಥ ರಾಜಕಾರಣ ಮಾಡಿದವರು, ಹೋರಾಟದಿಂದ ಬಂದಿರ್ತಕ್ಕಂಥವ್ರು, ನೆಲದಿಂದ ಮ್ಯಾಗಿಂದಲ್ಲ. ಇವ್ರು ಯಾರು ಸೆಲೆಕ್ಟೆಡ್ ಅಲ್ಲ, ಎಲೆಕ್ಟೆಡ್. ಇವ್ರು ಯಾವತ್ತು ಬಂದು ಜನಕ್ಕೆ ಭಾಷಣ ಮಾಡಿದ್ದಾರೆ ಹೊರತು ತಂದು ಜನಕ್ಕೆ ಭಾಷಣ ಮಾಡಲಿಲ್ಲ. ಆ 77ರಲ್ಲಿ ಏನ್ ರಾಜಕಾರಣ ಇತ್ತು, ನಾವು ಜೈಲಿಂದ ಹೊರಗೆ ಬಂದಾಗ ಜಯೇಶ್ ಪಟೇಲ್ರು, KG ಮಹೇಶ್ವರಪ್ಪ, ದೇವರು, ಸಿದ್ದರಾಮಯ್ಯ, ಈಗ ಸೀನಿಯರ್ ನಾನು ಒಬ್ಬನೇ ಉಳಿದಿರೋದು. ಸಿದ್ದರಾಮಯ್ಯಗೂ ಟಿಕೆಟ್ ಕೊಟ್ಟವ್ ನಾನು, ಟಿಕೆಟ್ ಕೊಟ್ಟರು. ನಾವು ಜನತಾದಳದ ಅಧ್ಯಕ್ಷನಾಗಿದ್ದಾಗ 16 ಸೀಟ್ ಪಾರ್ಲಿಮೆಂಟ್ ಗೆಲ್ಸಿದ್ವಿ. ಕರ್ನಾಟಕದ ಜನ ನಮ್ಮೇಲೆ ಒಂದು ವಿಶ್ವಾಸ ಇದೆ, ಪ್ರೀತಿ. ರೈತಾಪಿ ವರ್ಗ, ದಲಿತ ವರ್ಗ, ಲಿಂಗಾಯತರಾಗಲಿ, ಒಕ್ಕಲಿಗರಾಗಲಿ, ಅದಕ್ಕೆ ನಾವು ಈಗ ಹಾಳಾಗ್ತಾ ಇದೆಯಲ್ಲ, ಕೂರ್ಬಾರ್ದು, ಒಂದು 3ನೇ ಶಕ್ತಿ ಕಟ್ಟೋಣ ಅಂತೇಳಿ ಇವತ್ತು ನಾವೆಲ್ಲ ತೀರ್ಮಾನ ಮಾಡಿ ಒಂದು 3ನೇ ಶಕ್ತಿಗೆ ಅಂತ ಹೊಂಟ್ವಿ ನಾವು. ಅಷ್ಟರೊಳಗೆ ಇದು ಒಂದು ಉಪಚುನಾವಣೆ ಒಂದು ಸಿಕ್ಬಿಡ್ತು, ರೆಡಿಮೇಡ್ ಬಸ್ಸು. ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಗೇರ್ ಬಾಕ್ಸ್ ಮುನಿಯಪ್ಪನ ಕೈಯಲ್ಲಿ ಐತೆ, ಬ್ರೇಕ್ ಚಂದ್ರಶೇಖರ್ ಕೈಯಲ್ಲಿ ಐತೆ, ಸಿಗ್ನಲ್ಗಳು ಮೋಹನ್ ರಾಜು, ಮುನಿಯಪ್ಪ, ಬಸ್ ಹೊರಡ್ಸಿದೀವಿ ನಾವು. ಸೊ ಹಾಗಾಗಿ ಇದು ಒಂದು ಚುನಾವಣೆಯಲ್ಲಿ ಆದಿಲ್ ಪಾಷಾ ಒಳ್ಳೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾನೆ. ಎಷ್ಟು ವಿಶ್ವಾಸ ಇದೆ ಸರ್? 100% ಫೈಟ್ ಇರೋದೇ ಬಿಜೆಪಿಗೂ ನಮಗೂ. ಕಾಂಗ್ರೆಸ್ ಅವರು ಹೇಳ್ತಾರೆ ಎಲ್ಲಾ ಮೈನಾರಿಟಿ ಓಟು ನಮ್ಗೆ ಸಿಗೋದು ಅಂತ. ಅಷ್ಟೇ ಹೇಳ್ಕೊಂಡ್ ಬಂದ್ರು. ಮುಂದೆ 40 ವರ್ಷ ಆಯ್ತು, ಯಾಕೆ ಕೊಡ್ಲಿಲ್ಲ ಒಂದು ಟಿಕೆಟ? ಇವ್ರ ತಾತನ ಮನೆದ ಬುದ್ಧಿ ಐತೆ ಅಂದ್ರೆ ಇವರಿಗೆ. 2008ರಲ್ಲಿ ನಾನು ಬರ್ದೇ ಇದ್ರೆ ಶಿವಶಂಕರಪ್ಪ ಗೆಲ್ತಿರ್ಲಿಲ್ಲ. ಎಲ್ರು ಇದ್ರು ಇವರು, ಯಾರು ಇವ್ರ ಇತಿಹಾಸ ಏನು? ಏನು ಇವತ್ತಿನ ದಿವಸ ನಿಜಲಿಂಗಪ್ಪನವರು, ಮುಂಡ್ರಾಸ್ ವೀರಭದ್ರಪ್ಪನವರು, ಗಾಂಜಿ ವೀರಪ್ಪನವರು ಭದ್ರವಾಗಿ ದಾವಣಗೆರೆಯನ್ನ ತಳಾದಿ ಹಾಕಿದ್ದವರು. ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಮೆಡಿಕಲ್ ಕಾಲೇಜ್ ಯಾರದ್ದು? ಬಡಜಿ ಸಮಾಜಕ್ಕೆ ಸೇರಿದ್ ನೀವು, ಕಿತ್ಕೊಂಡಿಲ್ಲೇನು? ಏನೇನ್ ಕಿತ್ಕೊಳ್ತೀರಪ್ಪ ನೀವು? ಸಂಸ್ಥೆಗಳನ್ನ ಕಿತ್ಕೊಂಡ್ರಿ, ಬಾಪೂಜಿ ಎಜುಕೇಶನ್ ಸೊಸೈಟಿನ ಕಿತ್ಕೊಂಡ್ರಿ. ಈಗಿರೋ ಒಂದು ಸೀಟು ಸಾಬರಿಗೆ ಜಿಲ್ಲೆಯಲ್ಲಿ 40 ವರ್ಷದಿಂದ ಗಂಡು ತೋರಿಸೋದು, ಮದುವೆ ನೀವಾಗೋದು, ಗಂಡು ತೋರಿಸೋದು, ಮದುವೆ ನೀವಾಗೋದು. ಸೊ ಈ ಸಲ ನಾವು ತೀರ್ಮಾನ ಮಾಡಿದ್ವಿ, ಇಲ್ಲ, ಇದು ಅಲ್ಪಸಂಖ್ಯಾತರು ಸೇರಿ ಸೀಟು. ಇನ್ನು ಅನುಕಂಪದ ಅಲೆ ಸಿಗುತ್ತೆ ಯಾರಿಗೆ? ಕಾಂಗ್ರೆಸ್. ಯಾರು ಸತ್ತಾರ ಅನುಕಂಪದಲ್ಲೇ? ಏನು ಸಡನ್ ಡೆತ್ ಆಯ್ತೇನು? ಒಳ್ಳೆ ಸುತೋತ್ರವಾದಂತ, ಸಂತೋಷವಾದಂತ ಜೀವನವನ್ನ ಶಿವಶಂಕರಪ್ಪ ನಡೆಸಿದರು, ಅಧಿಕಾರ ಅನುಭವಿಸಿದ್ರು, ಎಲ್ಲದೂ ನೋಡಿದ್ರು. ಮಕ್ಕಳೆಲ್ಲ 8 ಶುಗರ್ ಫ್ಯಾಕ್ಟ್ರಿ, ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಐತಿ. ಇನ್ಯಾವ್ದು ಅನ್ಕಂಪ? ಪೈಲ್ವಾನ್ರು ಒಂದ್ಸಲ ಬೀಳ್ತಾರೆ, ಒಂದ್ಸಲ ಹೇಳ್ತಾರೆ. ಅವೆಲ್ಲ ಯಾವ್ದು ಇಲ್ಲಿ ಇರ್ತಕ್ಕಂಥದ್ದು 3ನೇ ಶಕ್ತಿ ಕರ್ನಾಟಕಕ್ಕೆ ಬೇಕಾ? ನೆಲದಿಂದ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಬೇಕಾ? ದಲಿತ ಯಾರು ದಲಿತ ಲೀಡ್ರು? ರೈತರು ಯಾರು ರೈತರ ಲೀಡ್ರು? ನಂಜನಸ್ವಾಮಿ ಕಾಲದಲ್ಲಿ ಕಡ್ದವ್ರು ಇವ್ರು. ಕಾನ್ಶಿರಾಮ್ ಬಹುಜನ್ ಸಮಾಜನ್ ಕಡ್ದವ್ರು, RPN ಕಡ್ದವ್ರು,
ಒರಿಜಿನಲ್ ನಮ್ಮ ಹತ್ರ ಇದಾವೆ, ಇವ್ರು ಡೂಪ್ಲಿಕೇಟ್ ಇಟ್ಕೊಂಡು ಯಾರು ಒಬ್ನಾದ್ರೂ ಒರಿಜಿನಲ್ ಲೀಡರ್ ದಲಿತರ ಕಾಂಗ್ರೆಸ್ ನಲ್ಲಿ ತೋರಿಸ್ಲಿ ಇದಾರ ಪಾಪ. ಆಂಜನೇಯ ಎಲ್ಲಿ ಇದೆ ಬಾರೋ ಮಾರುತಿ ತಂದೆ ಅಂತೇಳಿ ಏನಿದೆ, ಏನ್ ಪ್ರಯೋಜನ? ಏನ್ ಮಾಡಿದ್ರಿ ನೀವು? ದಲಿತರನ್ನ ಹೊಡೆದಿಟ್ರಿ, ಎಡಗೈ ಮೇಲೆ ಬಲಗೈ ಅಂತ ಒಳ ಮೀಸಲಾತಿ. ಯಾರು ನಿಮ್ಮನ್ನ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರೆದಂತ ದೊಡ್ಡ ಸಮಾಜ, ಜೈ ಭೀಮ್ ಅಂತ ಹೊಡ್ತಕ್ಕಂಥವ್ರು. ಆ ಸಮಾಜದಲ್ಲೂ ಕೂಡ ನೀವು ಬಿಜೆಪಿ ಹಿಂದೂ ಮುಸ್ಲಿಂ ಮಾಡಿದ್ರೆ ನೀವು ಎಡಗೈ ಬಲಗೈ ಅಂತ ಮಾಡ್ಬಿಟ್ರಲ್ರಿ. ಯಾಕೆ ಬೇಕಾಯ್ತು ನಿಮ್ಗಿದು? ಇವ್ರನ್ನ ಕರೆದು ಮಾತಾಡಕ್ ಆಗ್ತಿರ್ಲಿಲ್ಲ? ಹೌದಾ, ಸಮಾಜದವ್ರು ಜಾಸ್ತಿ ಇದ್ದೀರಿ, ಆಯ್ತು ತಗೊಳ್ಳಿ, 70 ವರ್ಷದಿಂದ ನಿಮ್ಗೆ ಸಿಗ್ಲಿಲ್ಲ, ನಾವು ಸಹ ಕೊಡ್ತೀವಿ ತಗೊಳ್ಳಿ. ದೊಡ್ಡ ಮನ್ಸು ಮಾಡಬಾರ್ದಾಗಿತ್ತ? ವರದಿ ಅಂತ ನಾಗಮೋಹನ್ ದಾಸ್ ಕೊಟ್ಟವ್ರಲ್ಲ, ಇನ್ಯಾವ್ ಬೇಕು ವರದಿ? ಈಗ ನನಗೆ ಎಷ್ಟು ಮಕ್ಳು ಅದಾವೆ ಅಂತ ಕೇಳೋದಕ್ಕೆ ವರದಿ ಬೇಕೇನ್ರಿ? ನನಗೆ ಕೇಳಿದ್ರೆ ಹೇಳ್ತೀನಿ ನಾನು. ಇಬ್ರಾಹಿಂ ಸಾಹೇಬ್ರ ಮಕ್ಕಳಷ್ಟು ವರದಿ ಕೊಡಿ ಅಂತ ಹೇಳ್ಬಿಟ್ರೆ ಅವ್ ಬಂದು ಹೇಳವನ. ಮಾದರಿ ಸಮಾಜದಲ್ಲಿ ಎಷ್ಟು ಜನ ಇದಾರೆ ಅಂತ ಆ ಸಮಾಜದ ಜನ ಕೇಳಿದ್ರೆ ಹೇಳ್ತಾರ. ನೀವು ಸುಮ್ಮನೆ ವರದಿ ಏನ್ ಮಾಡಿದ್ರಿ? ಇಷ್ಟೆಲ್ಲ ವರದಿ ತಗೊಂಡ್ರಲ್ಲ, 27ಕ್ಕೆ ಯಾಕೆ ಸೆಟ್ಲ್ ಮಾಡ್ತಾ ಇಲ್ಲ? ಯಾಕೆ ಮಾಡ್ಲಿಲ್ಲ? ನಿಮಗೆ ಈ ಸಮಾಜಕ್ಕೆ ನೀವು ನ್ಯಾಯ ಕೊಡಂಗಿದ್ರೆ ಅವತ್ತೇ ಡಿಕ್ಲೇರ್ ಮಾಡ್ಬಿಡ್ತಿದ್ರಿ. ನೋ, ಡಿಸಿಷನ್ ತಗೋಬೇಕು. ರಾಜಕಾರಣದಲ್ಲಿ ಎಲ್ರಿಗೂ ಯಾವತ್ತೂ ತೃಪ್ತಿ ಮಾಡಕ್ ಆಗಲ್ಲ. ಕೆಲವು ನಿರ್ಣಯ ತಗೊಂಡಾಗ ಕೈ ನಿರ್ಣಯಗಳು ಬರ್ತವೆ, ಅದು ತಗೋಬೇಕಾಗತ್ತೆ. ತಗೊಂಡಿಲ್ಲ, ನಿರ್ಣಯಗಳು ತಗೊಂಡಿಲ್ವಾ? ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲ, ಎಸ್ಟೇಟ್ ನಿರ್ಣಯ ಆಗಿಲ್ಲ. ಸೊ ನಿರ್ಣಯ ತಗೊಳ್ತಕ್ಕಂಥ ಶಕ್ತಿ ಇವತ್ತು ರೈತರಿಗೆ ಏನ್ ಮಾಡಿದ್ರಿ? ಕಂಗಾಲಾಗಿದಾರಲ್ರಿ. ಬೆಳೆ ಇದ್ರೆ ರೇಟ್ ಇಲ್ಲ, ರೇಟ್ ಇದ್ರೆ ಬೆಳೆ ಇಲ್ಲ. ನೀವೇನಾದ್ರೂ ಇವತ್ತಿನ ದಿವಸ ರೈತರಿಗೆ ಅಂತ ಏನಾದ್ರು ಮಾಡಿದ್ರ? 10,000 ಕೋಟಿ ರೂಪಾಯಿ ಇಡ್ತೀವಿ ನಾವು ಫಂಡ್ ಅಂತ ಹೇಳಿದ್ರು. ಹೋದ ಎಲೆಕ್ಷನ್ ಅಲ್ಲಿ ಇಟ್ರ? ಯಡಿಯೂರಪ್ಪನವರು ಮೋಸ ಮಾಡಿದ್ರು, ಇವರು ಮೋಸ ಮಾಡಿದ್ರು. ಅದಕ್ಕೆ ನಾವೇನ್ ಹೇಳ್ತೀವಿ, ರೈತರೇ ಬರ್ರಿ, ನಿಮ್ ಜಾಗದಾಗ ಕುತ್ಕೊಳ್ರಿ. ಇವ್ರು ಹೇಳೋರು ಹಿಂದೆ ಉಳಿದವ್ರೆ ಮುಂದೆ ಬರ್ರೋ, ನಮಗೆ ಓಟ್ ಹಾಕ್ರಿ, ನನ್ನ ಮಕ್ಕಳ ನೀವು ಹಿಂದೆ ಹೋಗ್ರಿ, ನಾವು ಮುಂದೆ ಬರ್ತೇವೆ. ನಾವೇನ್ ಹೇಳ್ತೀವಿ, ರೈತ ಮಕ್ಕಳೇ ದಲಿತರ ಬನ್ನಿ ಕುತ್ಕೊಳ್ಳಿ, ಇದು ನಿಮ್ ಜಾಗ, ಕೊಡೋ ಜಾಗಕ್ಕೆ ಬನ್ನಿ, ನೀವು ಬೇಡೋ ಜಾಗಕ್ಕೆ ಬರಬಾರ್ದು. ಕರ್ನಾಟಕದಲ್ಲಿ ಆ 3ನೇ ಶಕ್ತಿ ದಾವಣಗೆರೆಯಿಂದಲೇ ಉದಯವಾಗತ್ತೆ. 5 ಗ್ಯಾರಂಟಿ ಯೋಜನೆ ನಮಗ್ ಶಕ್ತಿ ಇದೆ. ನಾವು ಯಾವ ಗ್ಯಾರಂಟಿ ರೀ? ಯಾರಿಗ್ ಬೇಕ್ರಿ? ಯಾರು ಒಳ್ಳೆ ಕತೆ ಐತಲ್ಲ, ಇಲ್ಲಿ ಮನೇಲಿ ಅಡ್ರೆಸ್ ಸಿಗದಂಗ ಆಗ್ಯಾವ. ಇಲ್ಲಿ ಯಾವ ಗ್ಯಾರಂಟಿ? ಇದರಿಂದ ಲಾಭ ಏನಾಯ್ತು? ಸ್ಕೂಲ್ ಮಾಡಿದ್ಯಾ? ಸ್ಕೂಲ್ ಮಾಡಿದ್ಯಾ? ಕಾಲೇಜ್ಗಳು ಮಾಡಿದ್ರ? ಆಸ್ಪತ್ರೆಯಲ್ಲಿ ಔಷಧಿ ಇದೆಯಾ? ಇವತ್ತು ಉದ್ಯೋಗ ಇದೆಯಾ? ಲಕ್ಷಾಂತರ ಜನ ಯುವಕರು ಉದ್ಯೋಗ ಧಾರವಾಡದಲ್ಲಿ ಹೋರಾಟ ಮಾಡಲಿಲ್ಲ. 3 ಲಕ್ಷ ಜನ ಯುವಕರು ಬಂದು ಹೊಡೆದ ಬೀದಿಗೆ ಬಿದ್ದಲ್ರಿ. ಕರ್ನಾಟಕದ ಇತಿಹಾಸದಲ್ಲಿ ನಿರುದ್ಯೋಗರು ಸೇರಿ ಇಂಥ ದೊಡ್ಡ ಹೋರಾಟ ಮಾಡಿದ್ದು ಫಸ್ಟ್ ಟೈಮ್. ಇದು ಫಸ್ಟ್ ಟೈಮ್. ಗೊತ್ತಿಲ್ಲ ಸಿದ್ದರಾಮಯ್ಯನವರಿಗೆ? ಕಾಂಗ್ರೆಸ್ ಉಳಿದವ್ರು ಯಾರು? ಲೀಡರ್ ಯಾರ್ರಿ? ಯಾರು ಉಳಿದವ್ರ ಲೀಡರ್ ಅಂತ? 5 ಓಟ್ ತರೋ ಲೀಡರ್ ನಾವು ಅದೀವಿ ಅಂತ ಹೇಳ್ರಿ. ಸಿದ್ದರಾಮಯ್ಯನವ್ರಿಗೆ ಬಾದಾಮಿಯಲ್ಲಿ ಗೆಲ್ಸಿದ್ದೆ ನಾನು. ಒಪ್ಕೊಂಡ್ರಲ್ಲ ಅವರು, ಹೌದು ನಿಜ, ಅವರೇ ಎಲೆಕ್ಷನ್ ಮಾಡಿದ್ರು ಅಂತ. ಯಾಕೆ ಮಾಡಿದ್ವಿ? ಬೇಕು ಒಬ್ಬ ರಾಜ್ಯಕ್ಕೆ. ಆದ್ರೆ ನೀವು ಮಾಡಿದ್ದೇನು? ನನಗ್ ಬಿಡಿ, ನನಗ್ ಬೇಡ. ಆದ್ರೆ ನಮ್ಮ ಸಮಾಜಕ್ಕೆ ಏನ್ ಮಾಡಿದ್ರಿ? 4% ಮುಸ್ಲಿಮಿಗೆ ಕೊಡ್ತೀನಿ ಸಾಬ್ರಿಗೆ ಓಟು ಅಂತ ರಿಸರ್ವೇಶನ್ ಕೊಟ್ರ? ಜಾತಿ ಜನಗಣತಿ ಮಾಡಿದ್ರ? 10,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಕೊಡ್ತೀನಿ ಅಂದ್ರೆ ಕೊಟ್ರ? ಅರೆ 86,000 ಜನ ಅವ್ರೆ ಸಾಬ್ರು ಒಂದ್ ಟಿಕೆಟ್ ನಮ್ಮದು ಕೊಡೆಯ 40 ವರ್ಷದಿಂದ ಕೊಟ್ಟಿಲ್ಲ ಅಂತ ಕೇಳಕ್ ಹೋದ್ರೆ ಬೈದ್ ಕಳಿಸ್ತಿರಲ್ಲ ನೀವು. ಇದು ಜನ ಇವತ್ತಿನ ದಿವಸ. ಆದಿಲ್ ಪಾಷಾ ಅವ್ರದ್ದು ಸ್ಟ್ರೆಂತ್ ಏನ್ ಸರ್? ಆದಿಲ್ ಪಾಷಾ ಅಂತ ಜನರ ಶಾಂತಿಸ್ತಂತೆ. ಜಾತಿ ಮತ ಪಂಥ ಇಲ್ದೇನೆ ಇವತ್ತ ಹುಡುಗ ಯುವಕ 32 ವರ್ಷ ಗ್ರಾಜುಯೇಟ್, ಅನುಭವ ಇದೆ. ಆಯ್ತು,
ಮಲ್ಲಿಕಾರ್ಜುನ್ ಅದು ಮಾಡ್ಬೇಕಾಗಿತ್ತು. ನಾ ಮಂತ್ರಿ, ನಾನು ಹೆಂಡತಿ MP, ನಮ್ಮ ಅಪ್ಪ ಮಿನಿಸ್ಟ್ರು MLA ಆಗಿದ್ದ, ನನ್ನ ಮಗನಿಗೂ ಮಾಡೋದು ಬೇಡ, ಈತನಿಗೆ ನಾವು ಬೇರೆಯವ್ರಿಗೆ ಬಿಟ್ಕೊಡೋಣ. ದೊಡ್ಡ ಮನುಷ್ಯ ಆಗ್ತಿದ್ದೆ, ಇಡೀ ಜಿಲ್ಲೆಗೆ ಲೀಡರ್ ಆಗ್ತಿದ್ರು. ಇವತ್ತು ನೀವು ಮಾಡ್ಲಿಲ್ಲ, ಯಾಕೆ ಮಾಡಲ್ಲ? ಸಾಬ್ರು ವೀಕು, ಸಾಬ್ರಿಗೆ ಶಕ್ತಿ ಇಲ್ಲ. ಇವತ್ತು ಜನ ವೋಟಿಂಗ್ ಮೇಲೆ ತೋರಿಸ್ತಾರೆ. ಸೊ ಇಲ್ಲಿಂದ ನಿಮ್ಮ ಪಕ್ಷ ಮೊದಲು ಓಪನ್ ಆಗುತ್ತೆ ಅಂತ. ಇಲ್ಲಿಂದನೇ. ಯಾರಿಗೆ ಬೆಂಬಲ ಕೊಡ್ತೀರಾ ಸರ್ ನೆಕ್ಸ್ಟ್? ಯಾವುದು? ನಾವೇ ಸರ್ಕಾರ ಮಾಡ್ತೀವಿ. ನಿಮ್ದೇ ಸೀಟ್ ಇರುತ್ತೆ. ಒಂದ್ ಸೀಟ್ ಅಲ್ರಿ, 28ಗೂ ಅಸೆಂಬ್ಲಿ ಎಲೆಕ್ಷನ್ ಬರುತ್ತಲ್ಲ. ಈಗ ಗೆದ್ದಾಗ ಈಗ ಗೆದ್ದಾಗ ಅಪೋಸಿಷನ್ ಮಾಡ್ತಾರೆ. ನಮ್ಮ ಪ್ರಣಾಳಿಕೆ ರೈತ ಸಂಘ ದಲಿತರ ಪರವಾಗಿ, ರೈತರ ಪರವಾಗಿ ಧ್ವನಿ ಎತ್ತಾರೆ ವಿಧಾನಸೌಧದಲ್ಲಿ. ಹಸಿರು ಶಾಲ್ ಒರಿಜಿನಲ್, ಇವು ಬಾಕಿ ಎಲ್ಲ ಡೂಪ್ಲಿಕೇಟ್ಗಳವು. ಇವತ್ತು ಈ ಸಮುದಾಯ ಫಸ್ಟ್ ಟೈಮ್ ಈ ಪಾರ್ಟಿ ಇವತ್ತಿನ ದಿವಸ ಆ ಹುಡುಗನಿಗೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಜನ ನಮಗೆ ಓಟ್ ಹಾಕ್ತಾರೆ ಅನ್ನೋ ವಿಶ್ವಾಸ ಇದೆ. ನಮ್ಮ ಮೂಲಕ ಮತದಾರರಿಗೆ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಉನ್ಕೋ ದೇಖೆ ಬಾರ್ ಬಾರ್, ಹಮ್ಕೋ ದೇಖೋ ಏಕ್ ಬಾರ್. ಅವ್ರಿಗೆ ಪದೇ ಪದೇ ನೋಡಿದ್ರೆ ನಮ್ಗೆ ಒಂದ್ಸಲ ನೋಡ್ರಿ ಸಾಕು. ಅವ್ರಿಗೆ 100 ವರ್ಷದಿಂದ ಕೊಟ್ಟಿದ್ದೀರಿ, ಒಂದ್ಸಲ ನಮಗೆ 28ಕ್ಕೆ ಮತ್ತೆ ನಿಮ್ಮ ಎದುರಿಗೆ ಬರ್ತೀವಿ. ನಾವು ಈ ಪಕ್ಷನ ನಿಲ್ಲಿಸ್ತೇವೆ. ಕರ್ನಾಟಕದಲ್ಲಿ ನಾವೆಲ್ಲ ಹೋರಾಟಗಾರರು ಇರೋದು. ಇಲ್ಲಿ ಯಾರು 5 ಸ್ಟಾರ್ ರಾಜಕಾರಣಿಗಳು ಯಾರು ಇಲ್ಲ. ನಾವಿಷ್ಟೆಲ್ಲ ರಾಜಕಾರಣದಲ್ಲಿದ್ದೀವಿ, ನಮ್ಮ ಮೇಲೆ ಕರಪ್ಷನ್ ಚಾರ್ಜ್ ಇಲ್ಲ. ನಾವು ಕರಪ್ಟ್ ಅಲ್ಲ, ಕಮ್ಯುನಲ್ ಅಲ್ಲ. 124 ಕ್ಷೇತ್ರಕ್ಕೂ ನಿಲ್ಲಿಸ್ತೀರಾ 28ಕ್ಕೆ? ಎಸ್ ಸರ್, ಆವಾಗ ನಮ್ಮ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪಕ್ಷ ಬಂದ್ರೆ ನಿಜವಾಗ್ಲೂ ಮುಖ್ಯಮಂತ್ರಿ ಆಗ್ತೀರಾ? ಈಗ CM ಅಂತ ಹೆಸರಿದೆ, ಆಗ CM ಪಕ್ಕ ಆಗ್ತೀರಾ? ಯಾಕೆ ಆಗಬಾರ್ದು? ನಾವಾಗ್ಬೋದು, ದಲಿತರಾಗ್ಬೋದು, ಒಕ್ಕಲಿಗರಾಗ್ಬೋದು, ಚಂದ್ರಶೇಖರ್ ಆಗ್ಬೋದು, ಮಾರ್ಸನ ಮುನಿಯಪ್ಪ ಆಗ್ಬೋದು. ಪರಿಹಾರ ಪೀಠ ಹಂಚ್ಕೊಳ್ಳೋದು ಒಂದೊಂದು ವರ್ಷ ಒಬ್ಬೊಬ್ಬರು ಸ್ವಾಮಿಗಳಿಲ್ವೇ ಉಡುಪಿಯಲ್ಲಿ? ಆಯಾ ಸಮಾಜಕ್ಕೆ ಒಂದೊಂದ್ಸಲ ಒಂದು ಅವಕಾಶ ಸಿಕ್ತು ಅಂತ ಆಗ್ಬೇಕು. ಯಾರು ಮುಖ್ಯಮಂತ್ರಿ ಸರ್ಕಾರ ಅಲ್ಲ, ಕಾರ್ಯಕ್ರಮ ಏನ್ ಮಾಡ್ತೀವಿ? ಯಾರು ಕೂಡ ಭ್ರಷ್ಟಾಚಾರ ಇದೆ, ತಹಸೀಲ್ದಾರಿ ಟ್ರಾನ್ಸ್ಫರಿಗೆ ಇಷ್ಟು, ಇನ್ಸ್ಪೆಕ್ಟರ್ ಟ್ರಾನ್ಸ್ಫರಿಗೆ ಇಷ್ಟು, ಇಡ್ಲಿ ಸಾಂಬಾರ್ ಲೀಸ್ಟ್ ಹಾಕ್ದಂಗೆ ಹಾಕ್ಬಿಟ್ಟವ್ರೆ. ನಾವು ಬಂದ್ರೆ ಅದನ್ನೆಲ್ಲ ಕಿತ್ತಾಕ್ತೀವಿ. ನೋ, ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಮಾಡ್ಬೇಕು SP ಪವರ್, ತಹಸೀಲ್ದಾರಿ ಟ್ರಾನ್ಸ್ಫರ್ ಮಾಡ್ಬೇಕು DC ಪವರ್, DC ಮಾಡಬೇಕು ಚೀಫ್ ಸೆಕ್ರೆಟರಿ ಪವರು, DPR ಸೆಕ್ರೆಟರಿ ಪವರು. ಮಿನಿಸ್ಟರ್ಗಳು MLAಗಳು ಕೈ ಹಾಕಿ ಕೆಲಸ ತಗೋಬೇಕು. ಲಂಚ ತಗೊಂಡು ಸಿಗಾಕೊಂಡು ಎನ್ಕ್ವೈರಿ ಎಲ್ಲ ಸ್ಪಾಟ್ ಡಿಸ್ಮಿಸ್, ಆಸ್ತಿ ಮುಟ್ಗೋಲು ತರ್ತೀವಿ ಕಾನೂನು. ಒಬ್ಬ ಸರ್ಕಾರಿ ಅಧಿಕಾರಿ ಇದ್ದು ಅವನ ಸಂಬಂಧಿಕರ ಹೆಸರು ಆಸ್ತಿ ಮಾಡಿದ್ರೆ ಅದು ಮುಟ್ಗೋಲ್ ಹಾಕೋತೀವಿ. ಸರ್ಕಾರ ದುಡ್ಡು ಸರ್ಕಾರ. ಸೊ ನಾವು ನಮ್ಮ ಪ್ರಣಾಳಿಕೆನೇ ಇದೆ, ನಿಮಗೆ ಕೊಡ್ತೀವಿ, ಓದಿ.